ಸರ್ ಇಲ್ಲಿ ಯಾರೇ ತನಿಖೆ ಮಾಡಿದ್ರು ಕೂಡ ಅಂತಿಮ ತೀರ್ಪು ಕೊಡೋದು ನ್ಯಾಯಾಲಯಗಳು. ಹಾಗಾಗಿ ನ್ಯಾಯಾಲಯಗಳ ತೀರ್ಪು ಕೊಡುತ್ತೆ. ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಡಿ ಇರಲಿಲ್ವಾ? ಆವಾಗಲೇ ಅವ್ರ ಆರೋಪ ಇರಲಿಲ್ವ? ಇಲ್ಲಿ ಅವರೇ ತಮ್ಮ ಒಪ್ಕೊಳ್ತಾರೆ. ಯಾರು ಅಧಿಕಾರದಲ್ಲಿರ್ತಾರೆ ಅವ್ರ ಪ್ರಕಾರ ತನಿಖಾ ಸಂಸ್ಥೆಗಳು ನಡೀತದೆ ಅಂತ ಅವರೇ ಒಪ್ಕೊಳ್ತಾರೆ. ಇದು ದೇಶದ ದುರಂತ. ಹಂಗಾರೆ ಕಾಂಗ್ರೆಸ್ ಪಕ್ಷದಾಗ ಇಡಿ ಇರ್ತಾ ಇಲ್ವಾ? ಅವರು ಏನು ಮಾಡೋದಾಗಾರೆ? ಇದೆಲ್ಲ ಸುಮ್ಮನೆ ಜನರನ್ನು ಇದು ಮೋಸ ವಂಚನೆ ಮಾಡೋಕ್ಕೋಸ್ಕರ ಅವರು ಇದು ಮಾಡೋಕ್ಕೋಸ್ಕರ ಮಾಡ್ತಾರೆ. ಅಂದರೆ ಅವರೇ ಒಪ್ಕೊಳ್ತಾಯಿದ್ದಾರೆ. ಅಧಿಕಾರಲ್ಲಿ ಯಾರು ಇರ್ತಾರೆ ಅವ್ರ ಪ್ರಕಾರ ತನಿಖಾ ಸಂಸ್ಥೆಗಳು ನಡೀತೆ, ಕಾನೂನು ಪ್ರಕಾರ ನಡೀಲ್ಲ ಅಂತೇಳಿ ಅವರೇ ಒಪ್ಕೊಳ್ತಾಯಿದ್ದಾರೆ. ಇದು ರಾಜ್ಯ ಜನ ಗಮನಿಸಬೇಕು. ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಫೋಟೋನ್ನು ಕಂಬಿಯಿಂದ ಮಡಗಿ ಸ್ನೇಹಮಯ ಕೃಷ್ಣ 420 ಕಂಬಿಯಿಂದ ಇದ್ದಾರೆ ಅಂತ ಒಂದು ಟ್ರೋಲ್ ಮಾಡ್ತಿದ್ದಾರೆ. ಏನು ಹೇಳ್ತಾರೆ ಅವ್ರು ಟ್ರೋಲ್ ಮಾಡ್ತಾರೆ ಸರ್. ಮುಂದಿನ ದಿನ ಗೊತ್ತಾಗ್ತಲ್ಲ, ಸಿದ್ದರಾಮಯ್ಯ ಜೈಲ್ಗೆ ನಿಜವಾಗ್ಲೂ ಹೋಗ್ತಾರಲ್ಲ. ಇವ್ರು ಬರೀ ಫೋಟೋಗಳು ಹಾಕೊಂಡು ಟ್ರೋಲ್ ತೋರಿಸ್ತಾರೆ ಅಷ್ಟೇ ಹೊರತು ನಿಜವಾಗಿ ಸಿದ್ದರಾಮಯ್ಯ ಹೋಗ್ತಾರಲ್ಲ ಆವಾಗಲೂ ಅದೇ ರೀತಿ ಟ್ರೋಲ್ ಮಾಡಲಿ. ಅವ್ರು ನಿಜವಾಗ್ಲೂ ಹೋಗ್ತಾರೆ, ನಾನು ಬರೀ ಫೋಟೋ ಹಾಕೊಳ್ತಾರೆ ಅಷ್ಟೇ. ಖಂಡಿತವಲ್ಲ ಸರ್. ನಾನು ಚಾಪಾಗದಲ್ಲಿ ಬರ್ಕೊಡ್ತೀನಿ. ಸಿದ್ದರಾಮಯ್ಯ ಅವ್ರ ಕುಟುಂಬದವ್ರು ಏನು ಇದ್ದಾರೆ ಅವ್ರು ಖಂಡಿತ ಜೈಲಿಗೆ ಹೋಗೇ ಹೋಗ್ತಾರೆ. ಅದು ಆ ಒಂದು ದಿನವನ್ನು ಇಡೀ ರಾಜ್ಯ ಜನರು ನೋಡ್ತಾರೆ ಸರ್. ಹೌದು ಸರ್. ತಪ್ಪು ಮಾಡಿದರೆ ಜೈಲಿಗೆ ಹೋಗೇ ಹೋಗ್ತಾರೆ. ನಾನು ಅದು ಹೇಳ್ತೀನಿ ಸರ್. ಬರೀ ಒಂದು ದಾಖಲೆ ಹೇಳ್ತೀನಿ ಸರ್. ನಾನು ಬೇರೆ ದಾಖಲೆಗಳು ಬೇಡವೇ ಬೇಡ ಸರ್. ಸಿದ್ದರಾಮಯ್ಯರ ಹೆಂಡತಿ ಶ್ರೀಮತಿ ಪಾರ್ವತಿಯವರ ಕ್ರಯಪತ್ರದಲ್ಲಿ ಅವರ ಮಂಜೂರಾತಿ ಆದೇಶದಲ್ಲಿ ಒಂದು ಉಲ್ಲೇಖ ಇದೆ. 2015 ಇಸ್ವಿಯಲ್ಲಿ ಅಧಿಸೂಚನೆ ಹೊರಡಿಸಿದರೆ ಆ ಅಧಿಸೂಚನೆ ಪ್ರಕಾರ ನಿವೇಶನ ಕೊಟ್ಟಿದೆ ಅಂತೇಳಿ. ಆ ಅಧಿಸೂಚನೆಯಲ್ಲಿ 50 ಅನುಪಾತದಲ್ಲಿ ನಿವೇಶನ ಕೊಡಬೇಕಂತ ಒಂದೇ ಒಂದು ಉಲ್ಲೇಖ ತೋರಿಸ್ಕೊಳ್ಳಿ ಸರ್. ಬೇರೆ ಬೇಡವೇ ಬೇಡ. ಇಡಿನೂ ಬೇಡ, CBIನೂ ಬೇಡ, ಲೋಕಾಯುಕ್ತ ಬೇಡ, ಏನೂ ಬೇಡ. ಸ್ವತಃ ಸಿದ್ದರಾಮಯ್ಯ ರಾಜ್ಯ ಜನತೆಗೆ ಒಂದು ಸ್ಪಷ್ಟೀಕರಣ ಕೊಟ್ಕೊಳ್ಳಿ. ಹಾಗಾಗಿ ಅವ್ರು ಸ್ಪಷ್ಟವಾಗಿ ತಪ್ಪು ಮಾಡಿದರೆ, ತಪ್ಪಲ್ಲ ಅಪರಾಧ ಕೃತ್ಯ ಮಾಡಿದರೆ ಅವ್ರ ಶಿಕ್ಷೆ ಆಗುತ್ತೆ. ಅದರಲ್ಲಿ ಎರಡನೇ ಮಾತು ಇಲ್ಲವೇ ಇಲ್ಲ. ಈ ಮೂಢ ಹಗರಣದ ಯಾವ ರಾಜಕಾರಣಿಗಳು ಇರ್ಬೋದು ಸರ್? ಅವ್ರ ಹೆಸರು ಗೊತ್ತಿದೆಯಾ ಸರ್? ಈಗ ಅಲ್ಲಿ ಏನಾಗಿದೆ, ಅವರು ಕುಟುಂಬದವ್ರ ಹೆಸರಲ್ಲಿ ಅವ್ರ ಬೆನ್ನಾಮಿ ಹೆಸರಲ್ಲಿ ನಿವೇಶನ ಪಡೆದಿದ್ದಾರೆ. ಆ ನಿವೇಶನ ಪಡ್ಕೊಂಡ್ರಿಗೂ ಅವ್ರಿಗೂ ಏನು ಸಂಬಂಧ ಅಂತ ನಂಗೆ ಸ್ಪಷ್ಟ ಗೊತ್ತಿಲ್ಲ. ಆ ಮಾಹಿತಿ ಬಂದಾಗ ನಂಗೆ ಗೊತ್ತಾಗುತ್ತೆ. ನನಗೀಗ ಅದೇ GT ದೇವೇಗೌಡರ ಸಹೋದರಿ ಮಗ ಮಹೇಂದ್ರ ಅವರ ಹೆಸರು ತಗೊಂಡಿರೋಕ್ಕೆ ಬಂದಮೇಲೆ ಅವ್ರದ್ದು ವಿಚಾರಗಳು ತಂದಿದ್ದೀನಿ. ಮತ್ತು ಸಿದ್ದರಾಮಯ್ಯ ಪತ್ನಿಯ ಹೆಸರು ತಗೊಂಡಿರೋ ಬಂದಿದೆ. ಅದೇ ರೀತಿ ಯಾವ ರಾಜ್ಯಗಳ ಮುಂದೆ ಬರುತ್ತೆ ಎಲ್ಲರದ್ದು ಇಚ್ಛೆ ಬರುತ್ತೆ. ಅದರಲ್ಲಿ ಎರಡನೇ ಮಾತ್ರ ಈಗ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಹೆಸರುಗಳು ನೋಡ್ಬಿಟ್ಟು ಅವ್ರ ಸಂಬಂಧಿಕರು ಅಂತ ಹೇಳಿದ್ರೆ ನಾನೇ ಲಿಖಿತವಾಗಿ ಕೊಡ್ತೀನಿ.